ಬಿದ್ದಿದ್ದಾವೆ. ಅವುಗಳ ಬಗ್ಗೆಯೂ ಇವತ್ತು ಅವರು ಹುಡುಕಿ ತೆಗೆಯುವಂಥ ಸ್ಥಾನದಲ್ಲಿದ್ದಾರೆ. ಯಾಕಂದರೆ ಅವರೊಂದು ಮಾತು ಹೇಳಿದ್ರೆ ಅಲ್ಲೆಲ್ಲರೂ ಅಲ್ಲಿ ಏನು ನಡೆದದ ಡಿಸಿಸ್ ಬ್ಯಾಂಕ್ನಾಗ ಯಾರ್ಯಾರಿಗೆ ಕೆಲವು ಶುಗರ್ ಫ್ಯಾಕ್ಟ್ರಿ ಮೇಲೋ ಇದ್ರ ಮೇಲೋ ಸಾಲದ ಮೇಲೆ ಸಾಲ ತೊಗೊಂಡಂಥವ್ರು ಇದ್ದಾರೆ. ಅಂಥವ್ರ ಬಗ್ಗೆ ಏನಿರ್ತಾರೆ ಮತ್ತೇನಿದ್ರು ಹೊರ ಹಾಕಿ ಅದು ಸ್ವಚ್ಛ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ತಮ್ಮೆಲ್ಲದಂಥ ಆರೋಪಗಳನ್ನು ಸ್ವಚ್ಛ ಮಾಡ್ಕೋಬೇಕಾಗಿದೆ. ಹಿಂದಿದ್ದಂಥವ್ರು ಯಾರು ತಪ್ಪು ಮಾಡಿದವ್ರು ಇದ್ದರೂ ಸಹಿತ ಅದನ್ನು ತೋರಿಸಿ ನಾವು ಸ್ವಚ್ಛ ಮಾಡ್ತಾಯಿದ್ವಿ ಅನ್ನೋದನ್ನು ಇವತ್ತು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಇಲ್ಲ ಜೊಲ್ಲೆಯವರು ಮನಮೋಹನ್ ಸಿಂಗ್ ಇದ್ದಂಗೆ ಅವರು ಆರ್ಥಿಕವಾಗಿ ಬಲಿಷ್ಠ ಮಾಡ್ತಾರೆ ಈ ಸಂಸ್ಥೆಯನ್ನು ಅಂತೇಳಿ ಅದನ್ನು ಮಾಡಬಹುದು ಮಾಡ್ತಾರೆ ಅನ್ನೋಂಥ ಮಾತನ್ನು ಒಪ್ಪಿಕೊಳ್ತಾ ಜೊತೆ ಇಂಥ ಸ್ಕ್ಯಾಂಡಲ್ಗಳು ಯಾವುದೇ ಆಗಿದ್ರು ಈ ಜಯಶ್ರೀ ಶೆಟ್ಟರ್ ಅಂತ ಸ್ಕ್ಯಾಂಡಲ್ ಅನ್ನೋದು. ಯಾಕಂದ್ರೆ 100 ಕೋಟಿ ರೂಪಾಯಿ ಕೆಮ್ಮತ್ತಿನ ಜಾಗಕ್ಕೆ 125 ಅಥವಾ 130 ಕೋಟಿ ರೂಪಾಯಿ ಕೊಡ್ತಾರೆ. ಅದು ಸ್ಕ್ಯಾಂಡಲ್ ಹೆಂಗೆ ಕೊಟ್ಟರು, ಯಾವ ಆಧಾರ ಮೇಲೆ ಕೊಟ್ಟರು, ಏನು ಕೊಟ್ಟರು ಅನ್ನೋ ಚರ್ಚೆ ಬರ್ತಾವೆ. ಜೊತೆಗೆ RBI ರೂಲ್ಸನ್ನು ಫಾಲೋ ಮಾಡಿದ್ದಾರೆ ಅನ್ನೋಂಥದ್ದು ಬರ್ತದೆ. ಅದು ತನಿಖೆ ನಂತರ ಗೊತ್ತಾಗುವಂಥದ್ದು. ಅದು ಜಯಶ್ರೀ ಶೆಟ್ಟರ್ ಭೂಮಿ ಹೌದಪ್ಪ ಅವ್ರದ್ದು ಅದು ಭೂಮಿ ಅಂತೇಳಿ ಪ್ರೂವ್ ಆದಾಗ ಇಲ್ಲ ಸರ್ಕಾರ ಭೂಮಿ ಪ್ರೂವ್ ಆಯ್ತಂದ್ರೆ ಈ ಲೋಕಾಯುಕ್ತ ತನಿಖೆ ಮೂಲಕ ಅಥವಾ ನಮ್ಮ ನ್ಯಾಯಾಂಗದ ಮೂಲಕ ತನಿಖೆ ಆಯ್ತಂದ್ರೆ ಮತ್ತೊಂದು ಹೊಸ ಅದು ಸ್ಕ್ಯಾಂಡಲ್ ಅನ್ನೋದು ಎರಡು ಮಾತಿಲ್ಲ. ಅವ್ರು ದುಡ್ಡು ವಾಪಸ್ ಮಾಡ್ಬೋದು ಅಥವಾ ಮತ್ತೇನು ಮಾಡ್ಬೋದು. ಆದರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥ ಒಂದು ಸಂದರ್ಭ ಅದಾಗ್ತದೆ ಅನ್ನೋದು ನಾವು ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ನಾವು ಈ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಎತ್ತಿ ತೊಗೊಳಿತಪ್ಪ ಅಂದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಮೇಲೆ ಬಂದಿರ್ಬೋದು ಆರೋಪ, ಅದು ಜಯಶ್ರೀ ಶೆಟ್ಟರ್ ಮೇಲೆ ಬಂದಿರ್ಬೋದು. ಇಂಥ ಅನೇಕ ಘಟನೆಗಳು ಹಿಂದೆ ಆಗಿ ಹೋದಂಥ ಇದ್ದಾವೆ. ಅವುಗಳನ್ನೆಲ್ಲ ಸ್ವಚ್ಛ ಮಾಡಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆ ಸತೀಶ್ ಅವರು. ಯಾಕಂದ್ರೆ ಅವರು ಒಂದು ಬಿದ್ದ ಸಮುದಾಯದ ಮೇಲೆ ಬಂದಂಥವ್ರು ಮತ್ತು ಇಲ್ಲಿ ಮೇಲ್ ಸಮುದಾಯದವರು ಬಿದ್ದ ಸಮುದಾಯದ ಮೇಲೆ ಯಾಕೆ ಹೇಳ್ತಾ ಇರ್ತಾರಪ್ಪ ಅಂತಂದ್ರೆ ವ್ಯವಸ್ಥೆ ಅಂತ ಹಂಗೆ ಬೇಕು ಹಂಗೆ ಸದುಪಯೋಗ ಮಾಡ್ಕೊಂಡಂಥವ್ರು ಇದ್ದಾರೆ. ಆದರೆ ಇವತ್ತು ಅವುಗಳನ್ನೆಲ್ಲ ಶೋಧನೆ ಮಾಡಿ ಸಂಶೋಧನೆ ಮಾಡಿ ಜನಕ್ಕೆ ತಿಳಿಸಿ ಅದು ಸ್ವಚ್ಛ ಮಾಡುವಂಥ ಕೆಲಸ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಮುರುಗೋಡಜ್ಜರ ಆಶೀರ್ವಾದದಿಂದ ಈ ಸ್ಥಾಪನೆ ಆದಂಥ ಏನೊಂದು ಡಿಸಿಸ್ ಬ್ಯಾಂಕ್ ಅದ ಅದು ಇನ್ನೂ ಕ್ಲಿಯರ್ ಆಗಲಿ, ಸ್ವಚ್ಛ ಆಗಲಿ, ಅದು ಅಭಿವೃದ್ಧಿ ಆಗ್ತಾ ಹೋಗಲಿ. ಮತ್ತು ಇನ್ನೊಂದು ಮಾತು ಈ ಸಂದರ್ಭ ಮತ್ತೆ ನೆನಪು ಮಾಡಬೇಕಾಗಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ. ಅವರು ಇದ್ದಂಥ ಈ ನಮ್ಮ ಮುರಳಿ ತಾಲೂಕು ಆಗಿರ್ಬೋದು ಅರಬಾವಿ ಕ್ಷೇತ್ರದಲ್ಲಿ ರೈತರು ಹೆಚ್ಚಿರೋದ್ರಿಂದಾಗಿ ರೈತರಿಗೆ ವಿಶೇಷವಾಗಿ ರೈತರಿಗೆ ಬೇಡಿಕೆಯೂ ಹೌದು. ಮತ್ತು ಒಂದು ಎಕರೆಗೆ